ಸತತ 20 ವರ್ಷಗಳ ಬಳಿಕ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ನ ಗೆಲುವಿನ ರೂವಾರಿಯಾಗಿದ್ದಾರೆ ತುಕಾರಾಂ ಅವರು. ಆಗ ಶಾಸಕರಾಗಿ 4 ಬಾರಿ ಗೆದ್ದರು. ಇದೀಗ ಸಂಸದರಾಗಿ ಗೆಲ್ಲುವ ಮೂಲಕ ಬಳ್ಳಾರಿಯಲ್ಲಿ ಹೊಸದೊಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಇದೀಗ ಸಂಸದರಾಗಿರ್ತಕ್ಕಂಥ ತುಕಾರಾಂ ಅವರು ನಿಂತಿದ್ದಾರೆ. ಅವ್ರನ್ನೇ ಬನ್ನಿ ಸರ್, ಗೆಲುವಿನ ರೂವಾರಿ ಗ್ಯಾರಂಟಿನ ನಿಮ್ಮ ಎಫರ್ಟಾ ಸರ್? ಖಂಡಿತವಾಗ್ಲೂ ಇವತ್ತು ಗೆಲುವಿನ ರೂವಾರಿ ಅಂದರೆ ನಾವೆಲ್ಲರೂ ಕೂಡ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಜೊತೆಗೆ ಜನತೆ, ಈಗ ಅಂದರೆ ಮೊದಲಿಂದ ಕೂಡ ಬಳ್ಳಾರಿ ಭದ್ರಕೋಟೆ ಇದೆ, ಯಾವಾಗಲೂ ಕೂಡ ಕಾಂಗ್ರೆಸ್ಸಿನ ಭದ್ರಕೋಟೆ. ಇದು ಮೊದಲನೇದಾಗಿ ನನಗೆ ದಡವನ್ನು ಸೇರಿಸಿದೆ. ಅದಕ್ಕೆ ಎಲ್ಲ ಸಚಿವರಿಗೂ ಶಾಸಕರಿಗೂ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಸ್ವಾತಂತ್ರ್ಯ ಮಂತ್ರಿ ದಿನಗಳಲ್ಲಿ 20 ಅಂಶದ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಿದ್ದಾಗ, ನಮ್ಮ ಸರ್ಕಾರ ಇದ್ದಾಗ ನುಡಿದಂತೆ ನಾವು ನಡ್ಕೊಂಡಿದ್ದೀವಿ. ಜನತೆಗೆ ಏನು ಭರವಸೆಯನ್ನು ಕೊಟ್ಟಿರೋ ಅದನ್ನ ಈಡೇರಿಸಿದ್ವಿ. ಇವತ್ತು ದೇಶಾದ್ಯಂತ ನಮ್ಮ ಕಾರ್ಯಕ್ರಮಗಳು ಇವತ್ತಿಗೂ ಜೀವಂತವಾಗಿದ್ದಾವೆ. ಜೊತೆಗೆ 2013ರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ 165 ಭರವಸೆಗಳನ್ನ ನಾವು ಕೊಟ್ಟಿದ್ವಿ. ಅದರಲ್ಲಿ ನಾವು 158 ಭರವಸೆಗಳನ್ನ ಯಥಾವತ್ತಾಗಿ ನಾವು ಈಡೇರಿಸಿ ಇವತ್ತು ಜನಮನ್ನಣೆಯನ್ನು ನಾವೆಲ್ಲ ಪಡ್ಕೊಂಡಿದ್ವಿ. ಜೊತೆಗೆ 2023ರಲ್ಲಿ ನಾವೇನು 5 ಗ್ಯಾರಂಟಿ ಕೊಟ್ಟಿದ್ವಿ. ಸೊ ಆ ಗ್ಯಾರಂಟಿಗಳು ಇವತ್ತು ಸಪೋರ್ಟಾಗಿ ಒಟ್ಟಾರೆಯಾಗಿ ಒಂದು BJP ಫೇಲ್ಯೂರ್ಸ್ ಏನೇನು ಅವರು ಕೇಂದ್ರ ಸರ್ಕಾರದಲ್ಲಿದ್ದಾಗ ಮಾಡಿದರು. ಜೊತೆಗೆ 4 ಬಾರಿ ಸಂಸದರಾಗಿದ್ದರು, ಹೇಳ್ಬಿಡ್ತೀನಿ ತಡಿ, 4 ಬಾರಿ ಸಂಸದರಾಗಿದ್ದರು. ಅವರು ಫೇಲ್ಯೂರ್ಸು. ಇವತ್ತು ಜನ ಅವ್ರನ್ನ ದೂರ ಇಟ್ಟು ನನ್ನ ಆಯ್ಕೆ ಮಾಡಿದ್ದಾರೆ. ಸರ್, ಈಗ ಸೋಲಿಲ್ಲ ಸರದಾರ 2008ರಿಂದ ಕೂಡ ನಿರಂತರವಾಗಿ ಎತ್ಕೊಂಡು ಬಂದಿದೆ ಸರ್. ಎಲ್ಲೋ ಒಂದು ಕಡೆ ಲೋಕಸಭಾ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ಸಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಿಲ್ಲ ಅನ್ನೋಂಥದ್ದು ಆರೋಪ ಇತ್ತು. ಅದೆಲ್ಲವನ್ನು ಮೀರಿ ಈ ಬಾರಿ 20 ವರ್ಷಗಳ ಬಳಿಕ ಮತ್ತೊಮ್ಮೆ ಗೆಲ್ಲುವ ಮೂಲಕ ಎಲ್ಲರೂ ಕೂಡ ನೀವೇ ಒಗ್ಗಡಿಸಿದ್ರಂತ ಸರ್? ಖಂಡಿತವಾಗ್ಲೂ ನಾನು 4 ಬಾರಿ ಶಾಸಕನಾದಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹಿಡ್ಕೊಂಡು ಹಿರಿಯರ ಮಟ್ಟ, ಯಾಕಂದರೆ ನಾನು CLP ಕಾರ್ಯದರ್ಶಿ ಆಗಿದ್ದೆ, ಜೊತೆಗೆ ಪಾರ್ಲಿಮೆಂಟ್ರಿ ಸೆಕ್ರೆಟರಿ ಸಚಿವನಾಗಿದ್ದೆ. ಹಿಂಗಾಗಿ ಇವತ್ತು MLCಗಳಿರ್ಬೋದು, MLAಗಳಿರ್ಬೋದು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರನ್ನ ಅವ್ರನ್ನ ಕಾನ್ಫಿಡೆನ್ಸಿಗೆ ತೊಗೊಂಡು ನಾನು ಪಕ್ಷವನ್ನು ರನ್ ಮಾಡ್ತಾಯಿದ್ದೆ. ಅಲ್ಲೆಲ್ಲ ಅಂದರೆ ಒಂದು ಒಗ್ಗಟ್ಟನೆ ತೊಗೊಂಡು CLPನ ನಾನು ಇದು ಮಾಡ್ತಾಯಿದ್ದೆ. ಅದೇ ಥರ ಎಲ್ಲರನ್ನೂ ಮನೆ ಮಗನಾಗಿ ಒಬ್ಬ ಬ್ರದರ್ ಆಗಿ ಎಲ್ಲರನ್ನೂ ಕಾನ್ಫಿಡೆನ್ಸಿಗೆ ತೊಗೊಂಡು ಈ ಒಂದು ಯಶಸ್ವಿನ ದಡದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕಾರಣೀಭೂತರಾಗಿದ್ದೀವಿ. ನಾವೆಲ್ಲರೂ ಈಗ MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಿ, ಮಗಳನ್ನ ಕಂಟೆಸ್ಟ್ ಮಾಡ್ತಾ ಬಂದು ಟಾಕ್ ಇದೆ ಸರ್, ಅದು ಎಲ್ಲಿಗೆ ಬಂತು ಸರ್? ಇಲ್ಲ, ನಮ್ದು ಆ ಥರ ಸಂಡೂರಿನಲ್ಲಿ ಆ ಥರ ಸಿಸ್ಟಮ್ ಇಲ್ಲ. ನಾನು ಯಾವತ್ತಿಗೂ ಕೂಡ ಜಿಲ್ಲಾ ಪಂಚಾಯತಿ ನಾನು 2000ದಲ್ಲಿ ನಿಂತ್ಕೊಂಡಿದ್ದೆ. ಆವಾಗಲೂ ಕೂಡ ನಾನು ಜಿಲ್ಲಾ ಪಂಚಾಯತಿ ನಾನು ಅಭ್ಯರ್ಥಿ ಮಾಡ್ರೆ ನಾನು ಕೇಳಿರಲಿಲ್ಲ. ಜೊತೆಗೆ 2008ರಲ್ಲಿ MLA ರಿಸರ್ವೇಷನ್ ಬಂತು, ಅವತ್ತು ಕೂಡ ನಾನು ಕೇಳಿರಲಿಲ್ಲ. ಆ ಸಂಡೂರಿನ ಜನತೆ ಜೊತೆಗೆ ಇವತ್ತು ನಮ್ಮ ಅಣ್ಣರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರು, ಲಾಡ್ ಕುಟುಂಬ, ಇವತ್ತು ಅದೇ ರೀತಿಯಾಗಿ ಇವತ್ತು ಗೋರ್ಪಡೆ ಕುಟುಂಬದವ್ರು ಕೂಡ ಇದ್ದಾರೆ. ಅಲ್ಲೆಲ್ಲ MI ಗೋರ್ಪಡೆ ಕುಟುಂಬದವರು ಅವರೆಲ್ಲ ಸೇರಿಬಿಟ್ಟು ನಾವೆಲ್ಲ ಅವತ್ತು 2008ರಲ್ಲಿ ಮೊದಲನೇ ಬಾರಿ ನಾವು ತೀರ್ಮಾನ ಮಾಡಿದ್ವಿ. ತದನಂತರ 4 ಬಾರಿ ನನಗೆ ಶಾಸಕನಾಗಿ ನನಗೆ ಆಶೀರ್ವಾದವನ್ನು ನನಗೆಲ್ಲ ಮಾಡಿದರು. ಇವತ್ತು ನಾನೇನು ಸಂಸದನಾಗಿದ್ದೀನಿ. ಜೊತೆಗೆ ಸಂಡೂರಿನಲ್ಲೂ ಕೂಡ ಒಂದು ಶಿಸ್ತಿದೆ, ಎಲ್ಲರೂ ಕುಂದಿರ್ತೀವಿ. ಎಲ್ಲರೂ ಕುಂತು ಇವತ್ತೇನು ನಮ್ಮ ಸ್ವಾತಂತ್ರ್ಯಗಳಲ್ಲಿ ಸಂಡೂರಿನ ಇತಿಹಾಸ ಇವತ್ತಿಗೂ ಕಾಂಗ್ರೆಸ್ ಇದೆ, ಅದನ್ನ ಮುನ್ನಡ್ಸಕ್ಕೆ ಹೋಗ್ತಕ್ಕಂಥ ಒಂದು ತೀರ್ಮಾನ ನಾವೆಲ್ಲರೂ ಹಿರಿಯರು ಸೇರಿ ಮಾಡ್ತೀವಿ. ನಮ್ಮ ಮನೆಯದೇ ಹಿಂಗೆ ಅಂಥದ್ದೇನು ಇಲ್ಲ ಅಂತಂದರೆ. ಇದು ನೂತನವಾಗಿ ಆಯ್ಕೆ ಇರತಕ್ಕಂಥ ಸಂಸದ ತುಕಾರಾಂ ಅವರ ಒಂದು ಮನದಾಳದ ಮಾತೇನಾದರೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಗೆದ್ದಿದ್ದೇವೆ, 20 ವರ್ಷಗಳ ಬಳಿಕ ಮತ್ತೊಮ್ಮೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅನ್ನೋಂಥ ಮಾತನ್ನು ಅವರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.